ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಉಡುಪಿ ಇವರ ವತಿಯಿಂದ ಬ್ರಹ್ಮಾವರ ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ನಡೆಯಿತು. ಹೋಟೆಲ್ ಆಶ್ರಯ ಸಭಾಭವನದಲ್ಲಿ ಬೇತೆ ನಾರಾಯಣ್ ಮಾಸ್ತರ್ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಜ್ಯ ಸಂಘಟನಾ ಸಂಚಾಲಕ ಸುಂದರ್ ಮಾಸ್ತರ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಸ್ವಾತಂತ್ರ್ಯದ ಬಳಿಕ ಆಳುವ ಸರ್ಕಾರಗಳಿಗೆ ದಲಿತ ಸಂಘಟನೆಗಳು ಎಚ್ಚರ ಮತ್ತು ನಿರ್ಣಾಯಕವಾಗಿದ್ದು, ಇತ್ತೀಚಿನ ವರ್ಷದಲ್ಲಿ ದಲಿತ ಚಳವಳಿಯ ಶಕ್ತಿಯನ್ನು ಕುಗ್ಗಿಸುವ ಕಾರ್ಯ ನಡೆಯುತ್ತಿದೆ. ಆ ಕುರಿತು ಎಲ್ಲ ಸಣ್ಣ ಸಮುದಾಯಗಳು ಮತ್ತೆ ಒಂದಾಗಬೇಕಾಗಿದೆ ಎಂದು ಹೇಳಿದರು. ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕಲಿಸಬೇಕು. ಆ ವಿದ್ಯಾಭ್ಯಾಸವನ್ನು ಕಲಿಸುವಂತ ಒಂದು ದೊಡ್ಡ ಮುಖ್ಯ ಅಂಶ ಈ ಚಳವಳಿಯ ಮುಖಾಂತರ ಆಗಬೇಕು. ನಾವು ಯಾವ ವಿದ್ಯಾವಂತರಾಗಿ ನಾವು ಮುಂದೆ ಬರ್ತೇವ, ಆಗ ಈ ಮೇಲ್ದರ್ಜೆ ಕೆಳದರ್ಜೆ ಎಲ್ಲ ಕೆಟ್ಟೋಗ್ತದೆ. ಯಾವ ನಾವು ಅವಿದ್ವಾಂತರಾಗಿ ನಾವು ಸಮಾಜದಲ್ಲಿ ಇರ್ತೇವ, ಆಗ ನಾವು ಹೆಚ್ಚಾಗಿ ಈ ಶೋಷಿತ ವರ್ಗದವರನ್ನು ನಾವು ಬಿಟ್ಟುಬಿಡುವಂತ ನೋಡ್ಬೇಕಾಗ್ತದೆ. ನನ್ನಲ್ಲಿ ಒಂದು ಕಳಕಳಿಯ ವಿನಂತಿ ನಿಮ್ಮ ವರ್ಗದವರಿಗೆ ನಾನು ಮಾಡಲಿಕ್ಕೆ ಇದ್ದೇನೆ. ನಿಮ್ಮ ಸಮುದಾಯ ಶೋಷಿತ ವರ್ಗದವರನ್ನ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ವಿದ್ಯಾವಂತರ ಮಕ್ಕಳನ್ನ ವಿದ್ಯಾವಂತರಾಗಿ ಪರಿವರ್ತಿಸುವಂತಹ ಒಂದು ಚಾಲೆಂಜ್ ನಾವೆಲ್ಲ ಇವತ್ತು ತಗೊಳ್ಬೇಕಾಗ್ತದೆ. ಒಮ್ಮೆ ಆ ನಾಗರಿಕನಿಗೆ, ಆ ಪ್ರಜೆಗೆ ಅವ ವಿದ್ಯಾವಂತರಾಗಿದ್ರೆ ಆನಂತರ ಎಲ್ಲವೂ ಆಗ್ಬೋದು. ಯಾಕಂದ್ರೆ ವಿದ್ಯೆ ಯಾರು ಕೊಟ್ಟ ವಿದ್ಯೆ ತನ್ನಿಂದಾಗಿ ಕಲಿಯುವಂತ ಆ ವಿದ್ಯೆಯನ್ನು ಸೋಲಿಸುವಂತ ಅಸ್ತ್ರ ಯಾರ ಹತ್ರನೂ ಇರುತ್ತೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾರಾದ್ರೂ ಶೋಷಿತ ವರ್ಗದವರು ಮುಂದೆ ಬಂದಿದ್ರೆ ಅವರು ವಿದ್ಯಾವಂತರಾಗಿ ಮುಂದೆ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕೆ ತಕ್ಕ ಉದಾಹರಣೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ವರ್ಷದಲ್ಲಿ 70-100 ವರ್ಷದ ಹಿಂದೆ ಕುಂಜಾಲು ಸರ್ಕಲ್ನಿಂದ ಸಭಾಭವನದ ತನಕ ಜಾಗೃತಿ ಜಾಥಾ ನಡೆಯಿತು. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಬ್ರಹ್ಮಾವರದಲ್ಲಿ ದಲಿತ ಚಳುವಳಿಗೆ ಶಕ್ತಿ ತುಂಬಿದ ಹಿರಿಯರಾದ ನಾರಾಯಣ್ ಮಾಸ್ತರ್, ಪತ್ನಿ ಶಾಂತ ಬಿರ್ತಿ, ಮುದ್ದು ಮಾಸ್ತರ್ ಹಂದಾಡಿ, ಹರಿದಾಸ್ ಮಾಸ್ತರ್ ಬ್ರಹ್ಮಾವರ, ಸಂಜೀವ ಬ್ರಹ್ಮಾವರ, ವರದರಾಜ್ ಬೇರ್ತಿ ಅವರನ್ನು ಸನ್ಮಾನಿಸಲಾಯಿತು. ಬ್ರಹ್ಮಾವರ ತಾಲೂಕು ನೂತನ ಸಮಿತಿ ಅಧ್ಯಕ್ಷ ಶ್ಯಾಮ್ ಸುಂದರ್ ತೆಕ್ಕಟೆ ಮತ್ತಿತರ ಪದಾಧಿಕಾರಿಗಳು, ವಿಭಾಗೀಯ ಸಂಘಟನಾ ಸಂಚಾಲಕ ಶ್ಯಾಮರಾಜ್ ಬಿರ್ತಿ, ಜಿಲ್ಲಾ ಪ್ರಧಾನ ಸಂಚಾಲಕ ಮಂಜುನಾಥ್ ಗಿಳಿಯಾರ್ ಪದಪ್ರದಾನವನ್ನ ಮಾಡಿದ್ರು. ಮಹಿಳಾ ಒಕ್ಕೂಟದ ವಸಂತಿ ಶಿವಾನಂದ್, ಗೀತಾ ಸುರೇಶ್ ಕುಮಾರ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗಫೂರ್, ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್, ಪ್ರಶಾಂತ್ ಜತ್ತನ್ನ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.